ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ ನಿಲ್ತಿವೆ ಅಂತ ಹೇಳೋದ್ರ ಮುಖಾಂತರ ಆತ್ಮಸ್ಥೈರ್ಯವನ್ನು ಜಾಸ್ತಿ ಮಾಡುವ ಕೆಲಸ ಮಾಡಿದ್ದಾರೆ. ಪಾಕಿಸ್ತಾನದ ಉಗ್ರರಿಗೆ ಆಪರೇಷನ್ ಸಿಂಧೂರವೇ ಮದ್ದು. ಆಪರೇಷನ್ ಸಿಂಧೂರ ಎಲ್ಲಿಗೆ ಮುಗಿತಾ ಅಂತ ಕೇಳಿದ್ರೆ ಇಲ್ಲ, ಮುಗಿದಿಲ್ಲ, ಮುಗಿಯೋದು ಇಲ್ಲ. LOCಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಘರ್ಜಿಸಿದ್ದಾರೆ. ಇದೀಗ ಪಾಕಿಸ್ತಾನದ ಉಗ್ರರಿಗೆ ಆಪರೇಷನ್ ಸಿಂಧೂರವೇ ಮದ್ದು ಅಂತ ಭಾಷಣದಲ್ಲಿ ಅಬ್ಬರಿಸಿ ಬೊಬ್ಬರ್ದಿದ್ದು ಆಪರೇಷನ್ ಸಿಂಧೂರ ಇಲ್ಲಿಗೆ ಮುಗಿಯೋದಿಲ್ಲ ಅನ್ನುವಂತಹ ಮೆಸೇಜನ್ನು ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಿ, ಅಂದರೆ ಮುಂದುವರಿದ ಭಾಗ ಇದೆ. LOCಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಷ್ಟೊತ್ತು ಭಾಷಣವನ್ನು ಮಾಡೋದರ ಮುಖಾಂತರ ಇದು ಪಾಕಿಸ್ತಾನಕ್ಕೆ ಮತ್ತು ಉಗ್ರರಿಗೆ ವಾರ್ನಿಂಗ್ ಮಾತ್ರ ಅಲ್ಲ, ಅಲ್ಲಿನ ನಮ್ಮ ಸೇನೆಯವರಿಗೆ ಒಂದು ರೀತಿ ಆತ್ಮಸ್ಥೈರ್ಯವನ್ನು ಮೂಡಿಸುವಂತಹ ಕೆಲಸ ಕೂಡ ಆಗುತ್ತೆ. ನಮ್ಮ ನಾಯಕರುಗಳು ನಮ್ಮ ಜೊತೆ ಇರ್ತಾರಪ್ಪ ಅಂತ ಮೆಸೇಜ್ ಪಾಸ್ ಮಾಡ್ದಂಗೂ ಆಗುತ್ತೆ. ಆ ಕೆಲಸವನ್ನು ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರಾಗಿ ಬಹಳ ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಇಷ್ಟೊತ್ತು ಮಾತಾಡಿದ್ದನ್ನು ಗಮನಿಸ್ತಾ ಇದ್ರಿ. ಮತ್ತು ಒಂದಂತೂ ಮೆಸೇಜ್ ಪಾಸ್ ಮಾಡಿದ್ದಾರೆ, ಅದು ಸಿಂಧೂರ, ಆಪರೇಷನ್ ಸಿಂಧೂರ ಮುಗಿತಾ ಅಂದರೆ ಖಂಡಿತವಾಗ್ಲೂ ಮುಗಿದಿಲ್ಲ, ಮುಗಿಯೋದು ಇಲ್ಲ. ಅಂದರೆ ಟೆರರಿಸಮ್ನ ಸಂಪೂರ್ಣವಾಗಿ ಬೇರ್ ಸಮೇತ ಕಿತ್ತು ಹಾಕೋ ತನಕ ಇದು ಮುಂದುವರಿತಾ ಇರುತ್ತೆ ಅಂತ ಹೇಳಿದ್ದಾರೆ. ಬಟ್ ಯಾವ ಹಂತದಲ್ಲಿ, ಯಾವ ರೂಪದಲ್ಲಿ ಅನ್ನುವಂತಹ ಕ್ಲೂ ಇನ್ನೂ ಕೂಡ ಸಿಕ್ಕಿಲ್ಲ. ಬಿಕಾಸ್ ನಾವು ಒಂದು ಪಾಸ್ ಕೊಟ್ಟಿದ್ದೀವಿ, ಈಗ ಪಾಸ್ ಕೊಟ್ಟಿದ್ದೀವಿ. ಹಾಗಾಗಿ ಆ ಪಾಸ್ ಬಟನನ್ನು ಯಾವಾಗ ಪ್ರೆಸ್ ಮಾಡಿ ಮತ್ತೆ ಪ್ಲೇ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ ನಮಗೆ. ಪಾಕಿಸ್ತಾನದ ಉಗ್ರರಿಗೆ ಆಪರೇಷನ್ ಸಿಂಧೂರವೇ ಮದ್ದು ಅಂತ ಹೇಳೋದ್ರ ಮುಖಾಂತರ ನೋಡಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಪ್ರಮುಖವಾಗಿ ಪಾಕಿಸ್ತಾನಕ್ಕೆ ಮತ್ತು ಟೆರರಿಸ್ಟ್ಗಳಿಗೆ ಕೊಟ್ಟಂತಹ ಒಂದು ಎಚ್ಚರಿಕೆ. ಮತ್ತೊಂದು, ಆ ಭಾಗಕ್ಕೆ ಹೋಗಿ ಅವ್ರನ್ನೆಲ್ಲ ಭೇಟಿ ಮಾಡಿಕೊಂಡು ಕುಶಲೋಪರಿಯನ್ನು ವಿಚಾರಿಸಿದಾಗ ಅವರಿಗೆ ಒಂದು ರೀತಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಾವು ಒಂಟಿ ಅಲ್ಲಪ್ಪ, ಇಡೀ ದೇಶ ನಮ್ಮ ಪರವಾಗಿದೆ, ನಾವು ದೇಶದ ಪರವಾಗಿ ಹಗಲು ರಾತ್ರಿ ಒಂದು ಶ್ರಮಿಸ್ತಾ ಇದ್ದೀವಿ, ದೇಶವನ್ನು ಕಾಯ್ತಾ ಇದ್ದೀವಿ, ದೇಶದ ಜನರಿಗೆ ರಕ್ಷಣೆ ಕೊಡ್ತಾ ಇದ್ದೀವಿ ಅಂದಾಗ ಇಡೀ ದೇಶವು ನಮ್ಮ ಜೊತೆಯಾಗಿ ನಿಂತ್ಕೊಳ್ಳುತ್ತೆ ಅಂತ ಒಂದು ಮೆಸೇಜ್ ಕೊಟ್ಟಂಗಾಗುತ್ತೆ. ಮತ್ತು ರಾಜಕೀಯ ನಾಯಕರುಗಳು ನಮ್ಮನ್ನಿಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಹೋದ್ರಲ್ಲ, ನಮ್ಮ ಕುಶಲೋಪರಿಯನ್ನು ವಿಚಾರಿಸಿದ್ರಲ್ಲ ಅನ್ನುವಂತಹ ಆತ್ಮಸ್ಥೈರ್ಯ ಕೂಡ ಡಬಲ್ ಆಗುತ್ತೆ. ಇಂತಹ ಮೀಟಿಂಗ್ಗಳು, ಭೇಟಿಗಳು ಆಗಾಗ ಆಗ್ತಾ ಇರಬೇಕು. ಮೋದಿಯವರು ಮಾಡ್ತಾ ಇರ್ತಾರೆ ಇದನ್ನು. ಈಗ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಕೂಡ ಆ ಭಾಗಕ್ಕೆ ಹೋಗಿ ಬಂದಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ ನೀವು. जवान की आंखों में देखा गया सपना था कि हर आतंकी ठिकाना, चाहे वह घाटियों में छुपा हो या बंकरों में दबा हो, हम वहां पहुंचेंगे और दुश्मन की छाती चीर कर हम उन आतंकी ठिकानों को खत्म करके ही हम वापस लौटेंगे। मेरे साथियों, ऑपरेशन सिंदूर आतंकवाद के खिलाफ भारत द्वारा चलाई गई अब तक के इतिहास की है। साथियों, ऑपरेशन सिंदूर सिर्फ एक ऑपरेशन का नाम भर नहीं है, बल्कि यह एक हमारी प्रतिबद्धता है, यह हमारा एक कमिटमेंट है। एक ऐसी प्रतिबद्धता जिसमें भारत ने दिखा दिया कि हम सिर्फ डिफेंस नहीं करते हैं, जब वक्त आता है तो हम कठोर निर्णय भी लेते हैं और कठोर कार्रवाई भी करते हैं। यह ऑपरेशन उस एक एक जवान की आंखों में देखा गया सपना था कि हर आतंकी ठिकाना, चाहे वह घाटियों में छुपा हो या बंकरों में दबा हो, हम वहां पहुंचेंगे और दुश्मन की छाती चीर कर हम उन आतंकी ठिकानों को खत्म करके ही हम वापस लौटेंगे। मेरे साथियों, ऑपरेशन सिंदूर आतंकवाद के खिलाफ भारत द्वारा चलाई गई अब तक के इतिहास की है। साथियों, ऑपरेशन सिंदूर सिर्फ एक ऑपरेशन का नाम भर नहीं है, बल्कि यह एक हमारी प्रतिबद्धता है, यह ಪಹಲ್ಗಾಮ್ನಲ್ಲಿ ಅವರು ನಮ್ಮ ಧರ್ಮವನ್ನು ಕೇಳಿ ಹೊಡೆದ್ರು, ನಾವು ಅವ್ರ ಕರ್ಮವನ್ನು ನೋಡಿ ಹೊಡೆದಿದ್ದೀವಿ ಅಂತ ಹೇಳೋದ್ರ ಮುಖಾಂತರ ಇವತ್ತಿನ ಭೇಟಿಯಲ್ಲಿ ಅಬ್ಬರಿಸಿದ್ದಾರೆ ರಾಜನಾಥ್ ಸಿಂಗ್ ಅಂತ ಹೇಳ್ಬೋದು.